ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಸೋಮವಾರದಂದು ಸವಣೂರು ಶಿಗ್ಗಾವಿ ಮಾರ್ಗವಾಗಿ ಸಂಚರಿಸುವ ನೂತನ ಬಸ್ ಸಂಚಾರಕ್ಕೆ ಬಸ್ ಓಡಿಸುವ ಮೂಲಕ ವಿಶೇಷವಾಗಿ ಚಾಲನೆಯನ್ನ ನೀಡಲಾಯಿತು. ಸವಣೂರು ಶಿಗ್ಗಾವಿ ಮಾರ್ಗವಾಗಿ ಪಟ್ಟಣಕ್ಕೆ ಸೂಕ್ತ ಬಸ್ ಸಂಚಾರ ವ್ಯವಸ್ಥೆಯನ್ನ ಕಲ್ಪಿಸಬೇಕೆಂದು ಸಾರ್ವಜನಿಕರ ಹಲವು ದಿನಗಳ ಬೇಡಿಕೆಯಾಗಿತ್ತು. ಇಲ್ಲಿ ನೂತನ ಬಸ್ ವ್ಯವಸ್ಥೆಯನ್ನ ಕಲ್ಪಿಸುವ ಮೂಲಕ ಸಾರಿಗೆ ಸಮಸ್ಯೆ ಬಗೆಹರಿಸಲಾಗಿದೆ. ನಿತ್ಯವೂ ಸವಣೂರು ಶಿಗ್ಗಾವಿ ಬಸ್ ಸಂಚರಿಸುತ್ತವೆ. ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ಶಾಸಕ ಯಾಸಿರ್ ಖಾನ್ ಪಠಾಣ್ ರವರು ಹೇಳಿದರು. ನಮ್ಮ ದೇಶಕ್ಕೆ ಯಾರು ಸಸ್ತಾ ಕೊಡ್ತಾರೆ ಅವ್ರ ಕಡೆ ತರಬೇಕು. ನಿಮ್ಮ ಒಣ ಪೊಲಿಟಿಕಲ್ ಪ್ರತಿಷ್ಠೆಗೆ ನಮ್ಮ ದೇಶದ ಜನರನ್ನ ನೀವು ಯಾಕೆ ಇದಕ್ಕೆ ಬಿಡ್ತೀರಿ? ಮೋದಿ ಸಾಹೇಬ್ರು ಏನು ಹೇಳಿದ್ರು? ಈ ದೇಶದ ಪ್ರಧಾನಮಂತ್ರಿಗಳು ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು. ಅದನ್ನು ಕೇಳಿಕೊಂಡು ನಮ್ಮ ವಿಜೇಂದ್ರ ಸಾಹೇಬ್ರು ಒಂದಿನ ಮೆಟ್ರೋ ಹತ್ತಿದ್ರು. ಅವ್ರು ಒಂದು ವರ್ಷ ಕಂಟಿನ್ಯೂ ಮೆಟ್ರೋದಾಗ ಹೋಗ್ತಾರೆ ಅಂತೇಳಿ ಬರ್ತಾರೆ. ಹೋಗ್ತಾರ ಅವರು? ಯಾರೋ ಮಹಾರಾಷ್ಟ್ರ CM ಒಂದು ಬುಲೆಟ್ ಗಾಡಿಯಾಗ ಹೋದ್ರು, ಕಂಟಿನ್ಯೂ ಬುಲೆಟ್ ಗಾಡಿಯಾಗ ಹೋಗ್ತಾರೆ. ಇವೆಲ್ಲ ತೋರಿಕೆ ನಾಟಕ ಮಾಡ್ತಾರೆ. ಜನ ಏನಷ್ಟು ಹುಚ್ಚಿರಿದ್ದಾರೆ. ಜನರಿಗೆ ಡೀಸೆಲ್ ಬೇಕು, ಆಮೇಲೆ ಮತ್ತೊಂದು ಹೇಳ್ಯಾರು ಬಂಗಾರ ಉಪಯೋಗ ಮಾಡ್ತಾರೆ. ಅರೆ ನಮ್ದು ಭಾರತ ದೇಶ ರೀ, ಸಂಸ್ಕೃತಿ ಮತ್ತು ಸಂಸ್ಕಾರ ಇದೆ. ನಮ್ಮ ದೇಶದಲ್ಲಿ ಬಂಗಾರದ ತಾಳಿ ಹಾಕೊಂತೀವಿ ನಾವು. ಎಂತ ಬಡವ, ಎಂತ ಸಣ್ಣ ಬಡವ ಇದ್ದು ತಾಳಿ ಹಾಕ್ತಾರೆ. ಇವ್ರು ಹೇಳೋ ಪ್ರಕಾರ ತಾಳಿ ಹಾಕೋಬಾರ್ದು. ನಮ್ಮ ಈಗ ನಂದ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ದುಡ್ಡು ಜಮಾ ಮಾಡಿ ಕುರುಬುರಮಲ್ಲೂರಲ್ಲಿ, ಬೇನಹಳ್ಳಿಯಲ್ಲಿ, ಆಮೇಲೆ ನಮ್ಮ ಹಲವಾರು ಗ್ರಾಮಗಳಲ್ಲಿ ಬಂಗಾರದ ಒಡವೆಯನ್ನು ಮಾಡಿಸಿ ಗ್ರಾಮ ದೇವಿಗೆ ಹಾಕಿದ್ದಾರೆ. ಆದ್ರೆ ಮೋದಿ ಸಾಹೇಬ್ ಹೇಳ್ದಂಗೆ ಈ ಗ್ರಾಮ ದೇವಿಗೆ ಹಾಕ್ಬಾರ್ದ? ಅದೇ ಇವ್ರು ಹೇಳೋದೇನು ಗೊತ್ತೈತಿ? ನಾಳೆ ನಮ್ಗೆ ಊಟ ಮಾಡ್ಬೇಡಂತಾರ, ಪ್ಯಾಂಟ್ ಅಷ್ಟು ಹಾಕೋರಿ, ಶರ್ಟ್ ಹಾಕೋಬೇಡ್ರಿ ಅಂತಾರ. ಅವರು ಆ ಲೆವೆಲಿಗೆ ತರ್ತಾರೆ. ಇವ್ರಿಗೆ ದೇಶ ನಡ್ಸಕ್ಕೆ ಬರೋದಿಲ್ಲ. ಆಮೇಲೆ ಇವ್ರದ್ದು ಕ್ವಶನ್ ಹೆಂಗಿರ್ತಾವ ಗೊತ್ತೈತಿ? ಜನರ ಭಾವನೆಗಳ ಮೇಲೆ ಪ್ರಶ್ನೆ ಹೊರತು ಜನರ ಬದುಕು ಮೇಲೆ ಇಲ್ಲ. ಎಲ್ಲ ರೈತ ಸಂಘದವರಿಗೆ ಅಡ್ವಾನ್ಸ್ ಹೇಳ್ಬಿಡ್ತೀನಿ, ಈಗ ಡೀಸೆಲ್ ಮಾಡಬೇಡಂತಾರ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿದ್ಯಾರ್ಥಿಗಳು ಬಸ್ ಸಂಚಾರ ಕಲ್ಪಿಸಿದ್ದಕ್ಕೆ ಸಂತಸವಾಗಿದ್ದು, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದರೆ ಬಹಳ ತೊಂದರೆಯಾಗುತ್ತಿತ್ತು. ಪ್ರತಿದಿನ ಬಸ್ಗಾಗಿ ಕಾದು ಬಸ್ ಹತ್ತಿದರೂ ಸಹ ಬಸ್ನಲ್ಲಿ ಕುಳಿತುಕೊಂಡು ಸಂಚಾರ ಮಾಡಲು ಆಸನಗಳೇ ಸಿಗುತ್ತಿರಲಿಲ್ಲ. ಆದರೆ ಇದೀಗ ಬಸ್ ವ್ಯವಸ್ಥೆ ಮಾಡಿರುವುದರಿಂದ ಆ ಸಮಸ್ಯೆ ಇರುವುದಿಲ್ಲ ಎಂದು ಸಂತಸ ಹಂಚಿಕೊಂಡರು. ಅಂಕಲ್ ಕೊಟ್ಟು ಎಲ್ಲಿಂದ ಬರ್ತೀರಿ? ಸವಣೂರಿಂದ. ಬಸ್ಸಿಂದ ಫೆಸಿಲಿಟಿ ಮತ್ತೆ ಬರೆದು ಕೊಡ್ರಲ್ಲ. ಮತ್ತೆ ನಿಮ್ MLA ಬಂದಾನ ಇಲ್ಲಿ 23 ಬಸ್ಗಳನ್ನ ಹಾಕಿದ್ದೀನಿ. ಏನ್ ಟೈಮಿಂಗ್ ಆಗ್ಬೇಕು? ಒಂದು ರೈಟಿಂಗ್ ಮಾಡ್ರಿ. ನೀವು ಒಂದು ಕಾಪಿ ಹಿಂಗ್ ರೈಟಿಂಗ್ ಮಾಡಿ ಕೊಡ್ರಿ, ನಾ ಆ ಪ್ರಕಾರ ಇಂಪ್ಲಿಮೆಂಟ್ ಮಾಡ್ತೀನಿ. ಓಕೆ? ಯಾವ ಟೈಮಿಗೆ ಬೇಕು, ಯಾವ ಊರಿಗೆ ಬೇಕು, ಅದಕ್ಕೆ ನಿಮ್ ಮಾಹಿತಿ ತಗೊಳಕ್ ಬಂದ್ವಿ. 23 ಬಸ್ ತಂದೇನಿ ಹೊಸಾವು. ಅದಕ್ಕೆ ನಿಮ್ಗೆ ಎಲ್ಲೆಲ್ಲಿ ಬಿಡಿಸ್ತೀವಿ. ಅಲ್ಲಮ್ಮ ಈಗ ಬಿಡ್ತೀವಿ. ಮೊದ್ಲು ಯಾರು ಬಸ್ ಹತ್ತಿದ್ದಿಲ್ಲ. ಈಗ ಬಸ್ ಫ್ರೀ ಆದ್ಮೇಲೆ ಹತ್ತಾಕಿದ್ರಿ ನೀವು. ಮೊದ್ಲು ಕಡಿಮೆ ಹತ್ತಿದ್ರಿ. ಹುಬ್ಳಿ ಟು ಅಲ್ಲ, ನಿಮ್ ಕಾಲೇಜಿಗೆ ಸ್ಟಾಪ್ ಆಗ್ಬೇಕು. ಆಲ್ ಬಸ್ಸಸ್ ಅಂಕಲ್ಕೋಟಿ ಕಾಲೇಜಿಗೆ. ಆಯ್ತಮ್ಮ, ನಾಳೆಯಿಂದ ಅಲ್ಲಿ ಒಂದು ಸ್ಟಾಪ್ ಬಸ್ ಸ್ಟ್ಯಾಂಡ್ ಇದೆಯಾ? ಅಲ್ಲಿ ಸ್ಟಾಪ್ ಇದೆ. ಮತ್ ನಿಮ್ಮವ್ರು ಯಾಕೆ ನಿಲ್ಸೋದಿಲ್ಲ? ನೋಡ್ರಿ, ನೀವು ಒಮ್ಮೆ ತಿಂಗಳ ಸ್ಟೂಡೆಂಟ್ಸ್ ರೌಂಡ್ ಹೊಡಿರಿ. ಇವ್ರ ಮೇನು ಪಾಪ ಅವ್ರಿಗೆ ನಾವು ಬಸ್ ಫೆಸಿಲಿಟಿ ಮಾಡಲಿಲ್ಲ ಅಂದ್ರೆ ಮಾಡೋದು. ಓಕೆ, ನಿಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ನನ್ನ ಆಫೀಸಿಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿ. ಇದೇ ಸಂದರ್ಭದಲ್ಲಿ KSRTC ಅಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.